ಆಲ್ ರೈಟ್ ಓಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಮೆಟ್ರೋ ಪ್ಯಾಸೆಂಜರ್ಸ್ ಅಸೋಸಿಯೇಷನ್ನ ಸಂಸ್ಥಾಪನಾ ಅಧ್ಯಕ್ಷ ಪ್ರಕಾಶ್ ಮಂಡೋತ್ ಸರ್. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾಜಿಕ ಹೋರಾಟಗಾರರಾದಂಥ ವಿವೇಕಾನಂದ ಅವರು ಜಾಯ್ನ್ ಆಗಿದ್ದಾರೆ ಸರ್, ತಮಗೂ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂಥ ದರ್ಶನ್ ತಮಗೂ ಸ್ವಾಗತ. JDS ವಕ್ತಾರರಾದಂಥ ನಾಗೇಂದ್ರ ಅವರೇ ತಮಗೂ ಸ್ವಾಗತ. ಅದೇ ರೀತಿ BJP ವಕ್ತಾರರಾದಂಥ ರತನ್ ಪೂಜಾರಿ ಅವರಿದ್ದಾರೆ. ರತನ್ ಪೂಜಾರಿ ಅವರೇ ತಮಗೂ ಸ್ವಾಗತ. ದರ್ಶನ್, ತಮ್ಮಿಂದಲೇ ನಾನು ಈ ಕಾರ್ಯಕ್ರಮವನ್ನು ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ DK ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ನನಗೂ ಗೊತ್ತಿತ್ತು. ಇದೆಲ್ಲ ನಾನು ವೇಟ್ ಮಾಡ್ತಾ ಇದ್ದೆ, ಯಾವ ರೀತಿ ಇವರು ಮೀಟಿಂಗ್ ಮಾಡ್ತಾರಾ ಮಾಡಲ್ವಾ, ಇದರ ಹಿಂದೆ ಏನೇನು ರಾಜಕಾರಣ ಮಾಡ್ತಾರೆ ಅಂತ ನಾನು ನೋಡ್ತಾ ಇದ್ದೆ. ನೋಡಿ ಆಮೇಲೆ ನಾನು ಈಗ ತಡೆದಿದ್ದೀನಿ ಅಂತ ಅಂದರೆ ಇದೇನು ತಂದಿಕ್ಕೆ ತಮಾಷೆ ನೋಡೋದಾ? ವೈ ಆರ್ ಯು ವೇಟಿಂಗ್ ಫಾರ್? ಎದಕ್ಕೆ ವೇಟ್ ಮಾಡ್ತಿದ್ರಿ ನೀವು? ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ ಅಂದರೆ ಇಟ್ಸ್ ಯುವರ್ ಬಾಂಡ್ ಡ್ಯೂಟಿ. ರಾಜ್ಯ ಸರ್ಕಾರದ್ದು ಪ್ರಯಾಣಿಕರ ಹಿತರಕ್ಷಣೆ ಅಥವಾ ಪ್ರಯಾಣಿಕರ ಹಿತವನ್ನು ಕಾಪಾಡೋದು. ವೇಟ್ ಮಾಡೋದು ಎದಕ್ಕೆ ಬೇಕಾಗಿತ್ತು? ತಮಾಷೆ ನೋಡೋದು ಎದಕ್ಕೆ ಬೇಕಾಗಿತ್ತು? DK ಶಿವಕುಮಾರ್ ಅವ್ರಿಗೆ ಇಷ್ಟು ದೊಡ್ಡ ಹಲ್ಚಲ್ಲಾಗಿ ಗಲಾಟೆ ಎದ್ದು ಅವರು ಖಾಲಿ ಟ್ರಂಕ್ ಹಿಡ್ಕೊಂಡು ಓಡಾಡಿ ಮೈಲೇಜ್ ತೊಗೊಂಡು ಕ್ರೆಡಿಟ್ ವಾರ್ ಎಲ್ಲ ಆಗಿ ಕೊನೆಗೆ ಪಿಚ್ಚಿನ್ನಾಗಿ ನಾವು ವೇಟ್ ಮಾಡ್ತಾ ಇದ್ದೆ ಅಂತಂದರೆ ಅವ್ರಿಗೆ ಬುದ್ಧಿನ, ನಿಮಗೆ ಬುದ್ಧಿ ಇಲ್ಲ. ಒಬ್ಬ DCM ಆಗಿ ವೇಟ್ ಮಾಡ್ತಿದ್ರಂತೆ DCM ಅವರು. ಏನು ಸರ್ ಇದು? ವಾಟ್ ಕೈಂಡ್ ಆಫ್ ಸ್ಟೇಟ್ಮೆಂಟ್? ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಮೇಡಮ್, ಈ ಒಂದು ಕಮಿಟಿ ಫಾರ್ಮ್ ಆಗಿರೋದು ನಾನು ಕಮಿಟಿ ಅಲ್ಲ, ನಾನು DK ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ದೀರಿ. ಉತ್ತರ ಕೊಡಬೇಕೆ ಹೊರತು ಪ್ರಶ್ನೆ ಬಿಟ್ಟು ನನಗೆ ಗೊತ್ತಿದೆ, ಏನಿದೆ ಅದನ್ನ ಹೇಳಿ ನಾನು ಪಕ್ಷದ ವಕ್ತಾರ. ಒಂದು ನಿಮಿಷ ಪ್ಲೀಸ್ ಮೇಡಮ್. ಆಮೇಲೆ ಅಲ್ಲ, ನೀವು ಮಧ್ಯೆ ಈ ತರ ಮಾತಾಡಿದ್ರೆ ಅವನು ಟ್ರೋಲಿಗೆ ತಾಂಬಿಟ್ಟು ಸುಮ್ಮನೆ ನಾವು ಟ್ರೋಲರ್. ಪ್ಲೀಸ್ ನಮಗೆ ಅವಕಾಶ ಮೇಡಮ್. ನನಗೆ ನಿಮ್ಮ ಪ್ರಶ್ನೆ ಅರ್ಥ ಮಾಡ್ಕೊಂಡು ಮೇಡಮ್, ಒಂದು ನಿಮಿಷ ಮೇಡಮ್, ಈ ರೀತಿ ಮೇಡಮ್ ಪ್ಲೀಸ್ ನಿಮ್ಮ ಪ್ರಶ್ನೆನ ನಾನು ತಾಳ್ಮೆಯಿಂದ ಕೇಳಿದ್ದೀನಿ. ನನ್ನ ಉತ್ತರನು ನೀವು ಹಂಗೆ ಕೇಳಿ ಪ್ಲೀಸ್. ನನಗೆ ಮೇಡಮ್ ಈ ರೀತಿ ಮಂಡುವಾದಕ್ಕೆ ನಾನು ರೆಡಿ ಇಲ್ಲ ಮೇಡಮ್. ಮೇಡಮ್ ಪ್ಲೀಸ್, ನೀವು ಆಗಿಂದ ಪ್ರಶ್ನೆ ಕೇಳಿದ್ರೆ ನಾನು ಒಂದು ಪದ ಆಡಕ್ ಬಿಡ್ತಾ ಇಲ್ಲ. ಪ್ಲೀಸ್ ಬಿಡಿ ಮೇಡಮ್. ಶಿವಕುಮಾರ್ ಬಗ್ಗೆ ಮಾತಾಡಿ ಮೇಡಮ್. ಅಲ್ಲಿಗೆ ಬರ್ಬೇಕಂತಂದ್ರೆ ನಾನು ಮೇಡಮ್ ಪ್ಲೀಸ್ ನೀವು ಹೇಳಿದ್ದನ್ನ ನಾನು ಕೇಳಕ್ ಬಂದಿಲ್ಲ ಮೇಡಮ್. ಪ್ಲೀಸ್ ನೋ ಪ್ಲೀಸ್ ಮೇಡಮ್ ಪ್ಲೀಸ್. ನೀವು ಹೇಳಿದ್ದನ್ನ ನನ್ನ ಕೈಲಿ ಹೇಳಿಸಿ ಅಂತಂದ್ರೆ ಸಾಧ್ಯ ಇಲ್ಲ ಮೇಡಮ್. ಪ್ಲೀಸ್ ದಿಸ್ ಇಸ್ ನಾಟ್ ಫಸ್ಟ್ ಟೈಮ್ ಮೇಡಮ್. ಎವ್ರಿ ಟೈಮ್ ಯು ಡೂ ದ ಸೇಮ್ ಥಿಂಗ್. ಪ್ಲೀಸ್ ನೋ, ನಿಮ್ಮ ಭಾವನೆಗೆ ತಕ್ಕಂತೆ ನಾನು ಮಾತಾಡ್ಲಿಕ್ಕೆ ಏನಿಲ್ಲ. ಜನರಿಗೆ ಏನು ಮೇಡಮ್, ಜನರಿಗೆ ನೀವು ಅವಕಾಶ ಕೊಡಬೇಕು. ಅವಕಾಶ ಮೇಡಮ್, ನೀವು ಭಾಷಣ ಗೀಷಣ ಅಂತಂದ್ರೆ ಭಾಷಣ ಹೊಡೆಯಕ್ಕೆ ಬಂದಿಲ್ಲ. DK ಶಿವಕುಮಾರ್ ಅವ್ರು ಹೇಳಿದ್ದು ಸರಿನಾ ತಪ್ಪ ಅಥವಾ ಅವ್ರು ಹೇಳಿದ್ರ ಹಿಂದಿನ ಉದ್ದೇಶ ಏನು? ನೀವು ಅದನ್ನ ಹೇಳ್ರಿ. ಆ ಉದ್ದೇಶ ಒಪ್ಕೋತೀನಿ. ಅದನ್ನ ಬಿಟ್ಟು FFC ಮೇಡಮ್ ಪ್ಲೀಸ್ ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ. ಒಂದು ಗೌರವಾನ್ವಿತ ಆಂಕರ್ ಆಗಿದ್ದೀರಿ. ಪ್ಲೀಸ್ ನೀವು ಕರೆದಿರೋದಕ್ಕೆ ನಾವು ಬಂದಿರೋದು ಮೇಡಮ್. ವಕ್ತಾರರಿಗೆ ಮಾತನಾಡುವಂತ ಅವಕಾಶ ಕೊಡಿ. ಏನ್ ಭಾಷಣ ಮಾಡ್ತೀರಾ? ಭಾಷಣ ಅಲ್ಲ ಮೇಡಮ್, ಭಾಷಣ ಅಲ್ಲ, ಅದನ್ನ ಹೇಳಿ. ಭಾಷಣ ಅಲ್ಲ ಮೇಡಮ್. ಇವತ್ತು ಮಾನ್ಯ DK ಶಿವಕುಮಾರ್ ಅವರು ಮಾತಾಡ್ಬೇಕಾದ್ರೆ ನನಗೆ ಗೊತ್ತಿತ್ತು ಅಂದ್ರೆ ಉದ್ದೇಶ ಮೇಡಮ್. ವೆಯ್ಟ್ ಮಾಡ್ತಾ ಇದ್ದೆ ಅಂದ್ರು, ಗೊತ್ತಿತ್ತು ಅಂತಾನೂ ಅಂದ್ರು. ವೆಯ್ಟ್ ಮಾಡಿದ್ದು ಯಾಕೆ ಅಂತಂದ್ರೆ ಇವತ್ತೊಂದು ಕಮಿಟಿ ಮೀಟಿಂಗು ಮಾಡಬೇಕು ಅಂತ ದಲ್ಲಿನಲ್ಲಿ ಪ್ಲಾನ್ ಮಾಡಿದ್ರು. ಅದು ಇವತ್ತು ಪೋಸ್ಟ್ಪೋನ್ ಆಗಿದೆ. ಆ ಮೀಟಿಂಗ್ ಏನಾಗುತ್ತದೆ ಅನ್ನೋದನ್ನ ವೆಯ್ಟ್ ಮಾಡ್ತಾ ಇದ್ದೆ ಅಂತಂದ್ರು. ಇನ್ನೊಂದು ಈ ವಿಚಾರ ಗೊತ್ತಿತ್ತು ಅಂದ್ರೆ ಇವತ್ತು ಗೊತ್ತಿರೋದಲ್ಲ, 16/9/2024 ಈ ಕಮಿಟಿ ಫಾರ್ಮ್ ಆಗುತ್ತೆ. 15/12/2024 ಈ ದರ ಏರಿಕೆದು ಶಿಫಾರಸ್ ಆಗ್ತದೆ. ಇವತ್ತು ಮಾನ್ಯ ಯಾರು ತೇಜಸ್ವಿ ಸೂರ್ಯನ್ ಅವರು ಯಾವುದೋ ಖಾಲಿ ಟ್ರಂಕ್ ಇಟ್ಕೊಂಡು ಆ ಕಡೆ ಈ ಕಡೆ ಅಡ್ಡಾಡ್ತಾ ಇದ್ದಾರೆ. ಸುಮಾರು 1.5-2 ವರ್ಷ ಸಮಯ ಇತ್ತಲ್ಲ ನಿಮಗೆ. ಕೇಂದ್ರದ ಸರ್ಕಾರದ ಮುಂದೆ ಬರ್ತಾ ಇದ್ರಲ್ಲ. ನೀವು ಬಂದು ಜನರಿಗೆ ಯಾಕೆ ಸುಳ್ಳು ಹೇಳುವಂತ ಕೆಲಸ ಮಾಡಿದಿರಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಅಷ್ಟೇ ಟೈಮ್ ನಿಮಗೂ ಇತ್ತು ಮೇಡಮ್. ಕೇಳಿ ಒಂದು ನಿಮಿಷ. ಇದು ಫೇರ್ ಫಿಕ್ಸೇಷನ್ ಮಾಡುವಂತಹ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಮೊದಲಿಗೆ ಇಲ್ಲ, ಕೇಂದ್ರ ಸರ್ಕಾರಕ್ಕೂ ಇಲ್ಲ. ಕೇಂದ್ರ ಸರ್ಕಾರ ಶಿಫಾರಸು ಹೋದ್ಮೇಲೆ ಮಾಡುವಂಥ ಜವಾಬ್ದಾರಿ ಅವರಿಗಿದೆ ಹೊರತು ಇದು ಒಟ್ಟು 3 ಜನ ಅದಕ್ಕೆ ಮುಖ್ಯಸ್ಥರು ಅಂತೇಳಿ, ಒಬ್ಬರು ಮೆಡ್ರಾಸ್ನ ನಿವೃತ್ತ ಜಡ್ಜ್ ಆಗಿರ್ತಕ್ಕಂಥ ತಾರಿಣಿ ಅವರು, ಮತ್ತು IAS ಅಧಿಕಾರಿಯಾಗಿರ್ತಕ್ಕಂಥ ರಮಣ್ ರೆಡ್ಡಿ ಅವರು, ಹಾಗೆ ಸತ್ಯೇಂದ್ರ ಪಾಲ್ ಸಿಂಗ್ ಅಂತ ಹೇಳ್ಬಿಟ್ಟು ಇವರಿಷ್ಟು ಜನ ಕಮಿಟಿನಲ್ಲಿ ಇದ್ದವರು, ಕಮಿಟಿಯನ್ನ ಮಾಡಿದವರು. ಇವತ್ತು ಬಂದು ಮೊನ್ನೆ ಒಂದು ಹೇಳಿಕೆ ತೇಜಸ್ವಿ ಸೂರ್ಯ ಅವರು ಕೊಟ್ಟಿರೋದು. ನಿಮ್ಮ ಹೇಳಿಕೆಗೆ ಬರ್ತೀನಿ ಮೇಡಮ್. ಏನು ಈ ರಾಜ್ಯ ಸರ್ಕಾರ
ಇಲ್ಲಿಂದ ಪತ್ರ ಬರೆದಿದೆ ಅಂತ. ತೇಜಸ್ವಿ ಸೂರ್ಯ ಒಬ್ಬ ಸಂಸದರು, ಅವರಿಗೆ ಆ ಒಂದು ಘನತೆ ಇದ್ರೆ ಆ ಪತ್ರ ಯಾವುದು ತೋರಿಸ್ಲಿ. ಇನ್ನೊಂದು ಆರೋಪ ಮಾಡಿದ್ದಾರೆ, ಶಾಡೋ ಸಪೋರ್ಟಿಗೆ ರಾಜ್ಯ ಸರ್ಕಾರ 200 ಕೋಟಿ ಕೊಟ್ಟಿಲ್ಲ ಅಂತೇಳಿ ಇವತ್ತು ದಾಖಲೆ ಸಮೇತ ಹೇಳಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು. 1000 ಕೋಟಿ ರೂಪಾಯಿ ಶಾಡೋ ಸಪೋರ್ಟ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದ್ದೀವಿ. ಜೊತೆಗೆ ಯಾವ ವರ್ಷದಲ್ಲಿ? ಕಳೆದ ವರ್ಷ ಮೇಡಮ್, 2024 ಕಳೆದ ವರ್ಷ 2024-25 ಅದ್ರ ಜೊತೆಗೆ 4200 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಲೋನನ್ನ, ಮೆಟ್ರೋ ಲೋನಿಗೆ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಕಟ್ಟುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ ಮೇಡಮ್. ಫೇಸ್ ಅದು ಶಾಡೋ ಫಂಡ್ ಅಲ್ಲ, ದಟ್ ಈಸ್ 4200. ನನಗೆ ಒಂದು ಕ್ಲಾರಿಟಿ ಕೊಡಿ ದರ್ಶನ್, ಒಂದು ಕ್ಲಾರಿಟಿ ಕೊಡಿ. ಒಂದು, ಈಗ ಇದು ರಾಜಕೀಯ ಆಗುತ್ತೆ ಅಂತ ಇದನ್ನು ಇಷ್ಟು ದಿನ ಬಿಟ್ಕೊಂಡು, ಇದು ರಾಜಕೀಯ ಆದಮೇಲೆ ನಾನು ವೇಟ್ ಮಾಡ್ತಾ ಇದ್ದೆ ಇದು ಏನಾಗುತ್ತಂತ ನೋಡಿ ನಾನೊಂದು ತೀರ್ಮಾನ ತಗೋಬೇಕಂತಿದ್ದೆ ಅಂತ ಹೇಳಿದ್ದು. ನನಗೆ ಈಗ ಬಿಡಿ ರಾಜಕೀಯ, ಈಗ ಯಾರು ನಮ್ಮ ತೇಜಸ್ವಿ ಸೂರ್ಯ ಅವರು ರಾಜಕೀಯ ಮಾಡ್ತಿದ್ದಾರೆ, ಸೋಮಣ್ಣ ರಾಜಕೀಯ ಮಾಡ್ತಿದ್ದಾರೆ, ಅಶೋಕ್ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಬಟ್ ನೀವು ಉಪಮುಖ್ಯಮಂತ್ರಿಗಳು, ನೀವು ರಾಜಕೀಯ ಮಾಡಬಾರ್ದು. ನೀವು ರಾಜಕೀಯವಾದಂತಹ ಒಂದು ಪ್ರತಿಕ್ರಿಯೆಗೋಸ್ಕರ ವೇಟ್ ಮಾಡಬಾರ್ದು. ಯಾಕೆ ಅಂತಂದರೆ ನಿಮಗೆ ಇಂಟ್ರೆಸ್ಟ್ ಇರೋದು ಕೇಂದ್ರ ಸರ್ಕಾರ ಅಥವಾ ಸಂಸದರು ಏನು ಮಾಡ್ತಾರೆ ಅಂತಲ್ಲ, ನಿಮ್ಮ ರಾಜ್ಯದ ಜನಕ್ಕೆ ಇದು ಸರಿನಾ ತಪ್ಪಾ ಅಂತ. ಈಗ BMRCL ಕೊಟ್ಟಂತಹ ರೆಕಮೆಂಡೇಷನನ್ನು, ಅದನ್ನು ಪ್ರೈಸ್ ಫಿಕ್ಸೇಷನ್ಗೆ ಸಂಬಂಧಪಟ್ಟಂತೆ ಎರಡೂ ಕಡೆ ಸರ್ಕಾರದ 50-50% ಪ್ರತಿನಿಧಿಗಳು ಅದರಲ್ಲಿ ಇರ್ತಾರೆ. ಅವರು ಮೌಲ್ಯಮಾಪನ ಮಾಡ್ತಾರೆ, ಅವರು ಒಪ್ಕೊಂಡಿದ್ದಾರೆ. ಬಿಕಾಸ್ ಅಲ್ಲಿ ಅವರಿಗೆ ಈ BMRCL ನಮ್ಮ ಮೆಟ್ರೋ ಹೆಂಗೆ ನಡಿಬೇಕು, ಖರ್ಚು ವೆಚ್ಚ ಹೆಂಗೆ ತೂಗಬೇಕು, ಪ್ರಯಾಣಿಕರ ಸಂಖ್ಯೆ ಎಷ್ಟು ಆಗಿದೆ, ಎಷ್ಟು ಟ್ರಿಪ್ ಆಗ್ತಾ ಇದೆ, ಶುಲ್ಕ ಕಡಿತ ಬೇರೆ ಕಳೆದ ವರ್ಷ ಮಾಡಿದ್ದೀವಿ, ಆದಾಯ ಎಷ್ಟು ಬರ್ತಾ ಇದೆ, ಅಷ್ಟೇ ಅಲ್ಲ ಕಾರ್ಯಾಚರಣೆ ಮಾಡಬೇಕು ಅಂತಂದರೆ ಸಾಲ ವೆಚ್ಚ ಎಲ್ಲ ಲೆಕ್ಕಾಚಾರ ಹಾಕಿ, ಮತ್ತು ಈ ಹಿಂದೆನೇ ನಾವು ಮಾಡ್ಕೊಂಡಿರುವಂಥ ರೂಲ್ಸ್ ಪ್ರಕಾರ ಪ್ರತಿ ವರ್ಷ 5% ಹೆಚ್ಚಳ ಮಾಡಬೇಕು ಅಂತ ಇರೋದು. ಅಲ್ಲಿ ಪ್ರಯಾಣಿಕರ ಸೌಲಭ್ಯ, ಪ್ರಯಾಣಿಕರ ಆಸ್ಪೆಕ್ಟ್ಗಿಂತ ಜಾಸ್ತಿ BMRCL ಹೆಂಗೆ ನಡಿಬೇಕು, ನಮ್ಮ ಮೆಟ್ರೋಗೆ ಖರ್ಚು ವೆಚ್ಚ ಹೆಂಗೆ ಸರಿದೂಗಿಸ್ಬೇಕು ಅನ್ನೋದು ಮಾತ್ರ ಅಲ್ಲಿ ದರ ಪರಿಷ್ಕರಣೆ ಸಮಿತಿಗೆ ಒಂದು ಇಂಟೆನ್ಷನ್ ಇರುತ್ತೆ. ಆದರೆ ಆಫೀಸರ್ಸ್ ಥಿಂಕ್ ಮಾಡೋದು ಹಾಗೆ, ಜನಪ್ರತಿನಿಧಿಗಳು ಥಿಂಕ್ ಮಾಡೋದು ಜನರ ಹಿತಾಸಕ್ತಿಗೆ ಅಲ್ವಾ ಸರ್? ಸೊ ಈಗ ನೀವು ಹೇಳ್ತೀರಿ, ಈಗ ಏನು ಶಾಡೋ ಸಪೋರ್ಟ್ ಏನಿದೆ ಅದು ಕೊಟ್ಟಿದ್ದಾರೆ. ಹಾಗಾದರೆ ಈ ಅಂಕಿಅಂಶಗಳು ತಪ್ಪ? ಹಾಗಾದರೆ 2024-25ರಲ್ಲಿ 1717, 2025 ಮತ್ತು 26ರಲ್ಲಿ ಎಷ್ಟು ಕೊಟ್ಟಿದ್ದೀರಿ? ಈಗ ಕೊಟ್ಟಿಲ್ಲ ಇನ್ನೂ. 2025ಕ್ಕೆ ಎಷ್ಟು ಕೊಟ್ಟಿದ್ದೀರಿ? 1000 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಮತ್ತು ಅವ್ರು ಏನು ಕೊಟ್ಟೇ ಇಲ್ಲ ಅಂತ ಹೇಳಿ ಅಂಕಿಅಂಶಗಳನ್ನು ಇದು ವಿತ್ ಮೇಡಮ್ ಒಂದು ನಿಮಿಷ, ವಿತ್ ರೆಕಾರ್ಡ್ ಐ ಆಮ್ ಸೇಯಿಂಗ್. ಜೊತೆಗೆ ನಾವು ಗವರ್ಮೆಂಟ್ ಆಫ್ ಇಂಡಿಯಾ ಲೋನ್ 4200 ಕೋಟಿ ರೂಪಾಯಿ ತೀರಿಸಿದೀವಿ. ಮತ್ತೆ ಇನ್ನೊಂದಂದ್ರೆ ಮೇಡಮ್, ಇವತ್ತು ತೇಜಸ್ವಿ ಸೂರ್ಯ ಮಾತಾಡ್ತಾ ಇದ್ರಲ್ಲ ಮೇಡಮ್, ನಮಗೆ ಫೇಸ್ 2 ಅಲ್ಲಿ 9919 ಕೋಟಿ ರೂಪಾಯಿ ಕೊಟ್ಟಿಲ್ಲ. ರತನ್ ಪೂಜಾರಿ ಅವರೇ, ಆರ್ಥಿಕ ನೆರವು ನೀವು ಕೊಟ್ಟಿರುವಂಥ ಅಂಕಿಅಂಶಗಳ ಪ್ರಕಾರ 2023-24ರಲ್ಲಿ 15 ಕೋಟಿ, 2024-25ರಲ್ಲಿ ನೆರವೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ನಾವು 1000 ಕೋಟಿ ಕೊಟ್ಟಿದ್ದೀವಿ ಅಂತ. ಅದು ಯಾವ ಡೇಟಾನ ಹೇಳ್ತಿದ್ದಾರೇನೋ, ಈ ವರ್ಷ ಅಂತೂ ಅವ್ರು ಕೊಟ್ಟಿಲ್ಲ. ಯಾವುದು ಶಾಡೋ ಕ್ಯಾಶ್ ಸಪೋರ್ಟನ್ನು ಈ ವರ್ಷ ಕೊಟ್ಟಿಲ್ಲ. ಒಂದು. ಎರಡನೇದಾಗಿ ಕೊಟ್ಟಿದಾರ ಕೊಟ್ಟಿಲ್ವಾ ಕರೆಕ್ಟ್ ಆಗಿ ಹೇಳಿ. ಇಬ್ರು ಜನರ ಮುಂದೆ ಆಟ ಆಡಬೇಡ್ರಿ ನೀವು. ಕೊಟ್ಟಿಲ್ಲ. ಸುಮ್ಮನೆ ನೀವೊಂದು 24-25 ಕೊಟ್ಟಿದ್ದಾರೆ, ಆದ್ರೆ 2025-26 ಕೊಟ್ಟಿಲ್ಲ. ಆದ್ರಿಂದಾಗಿ ಇದು ಈ ವರ್ಷದ ಬಜೆಟ್ ಕೊಡೋದು ಮೇಡಮ್. ಅಲ್ಲ, ನೀವು ನನಗೆ 2025-26 ಮಾರ್ಚಿಂದ 2025 ಮಾರ್ಚ್ರಿಂದ ಮಾರ್ಚಿಂದ ಇಲ್ಲಿ ಮಟ್ಟ ಕೊಟ್ಟಿಲ್ಲ ಅಂತ ನೀವ್ ಹೇಳ್ರಿ. 2025 ಮಾರ್ಚಿಂದ ಇಲ್ಲಿವರೆಗೆ ಕೊಟ್ಟಿಲ್ಲ ಅಂತ ಅವ್ರು 2025ಕ್ಕೆ ನಾವು ಹಣವನ್ನ ಕೊಟ್ಟಿದೀವಿ, 1000 ಕೋಟಿ ರೂಪಾಯಿ ಶಾಡೋ ಸಪೋರ್ಟ್ ಆನ್ ರೆಕಾರ್ಡ್ ಐ ಆಮ್ ಸೇಯಿಂಗ್ ಮೇಡಮ್. ಅಲ್ಲ, ಅವ್ರು ಹೇಳ್ತಿದ್ದಾರೆ 1000 ಕೋಟಿ ಯಾವ್ದು, ಆವಾಗ ಬೇರೆ ಯಾವ್ದು ಅಲ್ಲ ಅದು ಬೇರೆ ಸಾಲದ್ದು ಪಾವತಿ ಮಾಡಿದೀವಿ ಅಂತ ಹೇಳ್ತಿರೋದು, ಅದು ಲೆಕ್ಕಾಚಾರ ಬೇರೆ.